ವಿದ್ಯಾರ್ಥಿಗಳೇ, ಪ್ರಶ್ನೆಯನ್ನು ಬಿಡಿಸೋದಾಯ್ತಾನೆ ವಿಡಿಯೋ ಆನ್ ಮಾಡ್ರಿ. ನಾ ಬಂದು ತಿಳಿಸ್ತೀನಿ. ಮೊದಲು ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿ ಬಿಡಿಸೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಇದು ಸುತ್ತಳತೆ ಲೆಕ್ಕ. ಇಬ್ಬರು ಅವಾಗ ಅವರು ಎರಡು ಸುತ್ತದ ವ್ಯತ್ಯಾಸ ಎಷ್ಟು? ಸುತ್ತಿನ ಎರಡು ಸುತ್ತ ಹಾಕ್ತಾರೆ ಇಬ್ಬರು. ಅವರಿಬ್ಬರಲ್ಲೇ ವ್ಯತ್ಯಾಸ ಎಷ್ಟು ಅಂತ ಇದ್ರಾಗ ಬಂದದ. ಅದನ್ನು ತಿಳಿಸಿ ಹೇಳ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. ಮಿಥಾಲಿಯು 70 ಮೀಟರ್ ಭುಜವಿರುವ ಒಂದು ಚೌಕಾಕಾರದ ಗದ್ದೆ ಸುತ್ತ ಮೆಲ್ಲಗೆ ಓಡಿದರೆ, ನೂರಿಯು 80 ಮೀಟರ್ ಉದ್ದ ಮತ್ತು 50 ಮೀಟರ್ ಅಗಲವಿರುವ ಐತಾಕಾರದ ಗದ್ದೆಯ ಸುತ್ತ ಮೆಲ್ಲಗೆ ಓಡಿದಳು. ಮಿಥಾಲಿ ಮತ್ತು ನೂರಿಯು ಎರಡು ಸುತ್ತುಗಳಲ್ಲಿ ಓಡಿದ ದೂರದ ನಡುವಿನ ವ್ಯತ್ಯಾಸ ಎಷ್ಟು? ಮಿಥಾಲಿ ಏನು ಮಾಡ್ಯಾಳ? ಚೌಕಾಕಾರದ ಗದ್ದೆಯ ಸುತ್ತ ಓಡ್ಯಾಳ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಮಿಥಾಲಿಯು ಚೌಕಾಕಾರದ ಗದ್ದೆಯ ಸುತ್ತಲೂ ಎರಡು ಸಲ ಓಡಿದ ದೂರ ಬರೋಬ್ಬರಿ ನೋಡ್ರಿ. ಚೌಕದ ಸುತ್ತಳತೆ ಬರೋಬ್ಬರಿ ಏನು? ಭುಜ ಗುಂಡ್ಲೆ 4. ಆಮೇಲೆ 70 ಗುಂಡ್ಲೆ 4 ಬರೋಬ್ಬರಿ 280 ಮೀಟರ್. ಏನದ ಮುಂದೆ ಮೇಲೆ ಪ್ರಶ್ನೆ ನೋಡ್ರಿ. ಎರಡು ಸುತ್ತು ಓಡಾಡಕ್ಕೆ ನೋಡ್ರಿ ತಿಳಿಸಿ ಹೇಳ್ತ. ಒಂದು ಚೌಕದ ಸುತ್ತಳತೆ ಯಾವಾಗಲಾದ್ರೆ ಏನಿರ್ತದ? ಒಂದು ಸುತ್ತಿಂದ ಇರ್ತದ. ಮಿಥಾಲಿಯು ಚೌಕಾಕಾರದ ಗದ್ದೆಯ ಸುತ್ತ ಎರಡು ಸಲ ಓಡಿದ ದೂರ ಬರೋಬ್ಬರಿ. ಚೌಕದ ಸುತ್ತಳತೆ ಒಂದು ಸುತ್ತು ಓಡಿದ ದೂರ ಬರ್ತದ. ಎರಡು ಸುತ್ತಿನ ಅಳತೆ ಬರೋಬ್ಬರಿ. ಎರಡು ಸುತ್ತಳತೆ ಬರೋಬ್ಬರಿ 2 ಗುಂಡ್ಲೆ 280 ಬರೋಬ್ಬರಿ 560 ಮೀಟರ್. ನೋಡಿ, ಎರಡು ಸುತ್ತಿನ ಅಳತೆ ಬಂತು. ಯಾರ್ದು? ಮಿಥಾಲಿಯದು ಬಂತು. ಮಿಥಾಲಿಯ ಚೌಕಾಕಾರದ ಗದ್ದೆಯ ಸುತ್ತು ಎರಡು ಸಲ ಓಡಿದ ದೂರ ಬರೋಬ್ಬರಿ. ಚೌಕದ ಸುತ್ತಳತೆ ಅಂದ್ರೆ ಒಂದು ಸುತ್ತಿನ ಅಳತೆ ಇರ್ತದ. ಭುಜ ಗುಂಡ್ಲೆ 4, 70 ಗುಂಡ್ಲೆ 4 280 ಮೀಟರ್. ಎರಡು ಸುತ್ತಳತೆ ಬರೋಬ್ಬರಿ 2 ಗುಂಡ್ಲೆ 280 ಬರೋಬ್ಬರಿ 560 ಮೀಟರ್. ಇನ್ನು ನೂರಿ ಹೆಂಗೆ ಸುತ್ತಾಳ ನೋಡೋಣ. ನೂರಿಯು ಆಯತಾಕಾರದ ಗದ್ದೆಯ ಸುತ್ತ ಎರಡು ಸಲ ಓಡಿದ ದೂರ ಬರೋಬ್ಬರಿ 2 ದುಂಡು ಕಂಸ ಆಯತದ ಸುತ್ತಳತೆ ಬರೋಬ್ಬರಿ. ಆಯತಾಕಾರದ ಸುತ್ತಳತೆ ಬರೋಬ್ಬರಿ 2 ದುಂಡು ಕಂಸ ಉದ್ದ ಪ್ಲಸ್ ಅಗಲ. 2 ದುಂಡು ಕಂಸ ಉದ್ದ ಎಷ್ಟದ? 80 ಅದ.
ಅಗಲ್ 50 ಅದ ಬರೋಬ್ಬರಿ 2 ದುಂಡು ಕೌಂಸ್ ಗುಂಡ್ಲೆ ಚಿನ್ನ ಹಾಕ್ರಿ 130 ಬರೋಬ್ಬರಿ 260 ಮೀಟರ್. ಇದೇನು ಮಿಥಾಲಿಯು 100 ಆಯತಾಕಾರದ ಗದ್ದೆ ಸುತ್ತ 2 ಸಲ ಸುತ್ತ ಓಡಿದ ದೂರ. ಇದು ಒಂದು ಸುತ್ತಿನ ದೂರ. ಇನ್ನು 2 ಸುತ್ತಳತೆ 2 ಸುತ್ತಳತೆ ಬರೋಬ್ಬರಿ 2 ಸುತ್ತಳತೆ ನೀವು 2 ಗುಂಡ್ಲೆ 260 ಬರೋಬ್ಬರಿ 520 ಮೀಟರ್. ಅಂದ್ರೆ 100 ಓಡಿದ್ದೆಷ್ಟು 2 ಸುತ್ತ ಅಳದದ್ದು 2 ಸುತ್ತಳತೆ ಅಂದರೆ 2 ಸುತ್ತ ಹಾಕಿದ ದೂರ ಎಷ್ಟು 520 ಮೀಟರ್. ಏನು ಕೇಳ್ಯಾರ? ಓಡಿದ ಅವರ ನಡುವಿನ ವ್ಯತ್ಯಾಸ ಎಷ್ಟು? ವ್ಯತ್ಯಾಸ ಬರೋಬ್ಬರಿ ಯಾರು ಹೆಚ್ಚು ಓಡ್ಯಾರ ಅವ್ರದ್ದು ಮೊದಲು ಬರ್ಕೋರಿ. ಎಷ್ಟು? 560. ಕಡಿಮೆ ಓಡಿದವರು 520 ಬರೋಬ್ಬರಿ 40 ಮೀಟರ್ ವ್ಯತ್ಯಾಸ. ಉತ್ತರ ಅವರ ನಡುವಿನ ವ್ಯತ್ಯಾಸ ಓಡಿದ ನಡುವಿನ ವ್ಯತ್ಯಾಸ ಬರೋಬ್ಬರಿ 40 ಮೀಟರ್. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಹುಡುಕ್ಯಾಡ್ರಿ. ಮೀಟರ್ 40 ಮೀಟರ್ ಉತ್ತರ ಸಂಖ್ಯೆ ಬಿ. ಇಷ್ಟು ಸರಿಯಾಗಿ ತಿಳ್ಕೊಂಡು ಬಿಟ್ರೆ ಮುಗಿತು. ಏನಿಲ್ಲ, ವಿಚಾರ ಮಾಡುವಂಥ ಲೆಕ್ಕಗಳು ನೋಡಿ. ಮಿಥಾಲಿಯು ಚೌಕಾಕಾರದ ಗದ್ದೆಯ ಸುತ್ತ 2 ಸಲ ಓಡಿದ ದೂರ. ಚೌಕದ ಸುತ್ತಳತೆ ಬರೋಬ್ಬರಿ ಭುಜ ಗುಂಡ್ಲೆ 4 70 ಗುಂಡ್ಲೆ 4 ಬರೋಬ್ಬರಿ 280 ಮೀಟರ್. ಒಂದು ಸುತ್ತಿನ ಸುತ್ತಳತೆ ಯಾವಾಗಲಾದರೂ ಒಂದು ಸುತ್ತಿನ ಅಳತೆ ಇರುತ್ತದೆ. 2 ಸುತ್ತಳತೆ ಬರೋಬ್ಬರಿ 2 ಗುಂಡ್ಲೆ 280 ಬರೋಬ್ಬರಿ 560 ಮೀಟರ್. ಯಾರು? ಮಿಥಾಲಿಯು ಚೌಕಾಕಾರದ ಗದ್ದೆಯ ಸುತ್ತ 2 ಸಲ ಓಡಿದ ದೂರ ಬರೋಬ್ಬರಿ 560 ಮೀಟರ್. 100 ಆಯತಾಕಾರದ ಗದ್ದೆಯ ಸುತ್ತ 2 ಸಲ ಓಡಿದ ದೂರ ಬರೋಬ್ಬರಿ ಆಯತಾಕಾರದ ಸುತ್ತಳತೆ ಸೂತ್ರ 2 ಉದ್ದ ಪ್ಲಸ್ ಅಗಲ 2 ಗುಂಡ್ಲೆ 80 ಪ್ಲಸ್ 50 ಇವೆರಡು ಕೂಡಿಸ್ಕೊಂಡು ಇದಕ್ಕೆ ಚಿಹ್ನೆಲ್ಲ ಅಂದ್ರೆ ಗುಣಾಕಾರ ಹಾಕೊಂಡು ನೀವು ಗುಣಲಬ್ಧ ಕಂಡಿಡಿದ್ರೆ 260 ಮೀಟರ್ ಆಯಿತು. ಆಯತಾಕಾರದ ಸುತ್ತಳತೆ ಒಂದು ಸುತ್ತಿನ ಅಳತೆ 260 ಮೀಟರ್. 2 ಸುತ್ತಳತೆ ಬರೋಬ್ಬರಿ 2 ಗುಂಡ್ಲೆ 260 ಬರೋಬ್ಬರಿ 520 ಮೀಟರ್. 100 ಆಯತಾಕಾರದ ಗದ್ದೆಯ ಸುತ್ತ 2 ಸಲ ಓಡಿದ ದೂರ ಬರೋಬ್ಬರಿ 520 ಮೀಟರ್. ವ್ಯತ್ಯಾಸ ಬರೋಬ್ಬರಿ 560. ಯಾರು? ಮಿಥಾಲಿ ಓಡಿದ ದೂರ ಮೈನಸ್ 100 ಓಡಿದ ದೂರನ ಕಳೆದ್ರೆ ಅವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟು? 40 ಮೀಟರ್. ಉತ್ತರ ಬಿ. ಚೆನ್ನಾಗಿ ಪ್ಲೇ ಮಾಡಿ ನೋಡ್ರಿ. ನೀವು ಏನು ಮನ್ಯಾಗ ಕೂತೆ ನಿಮಗೆ ಇಂಥ ಗಣಿತಗಳು ಆರಾಮಾಗಿ ನೀವು ಚಂದಂಗೆ ತಿಳ್ಕೊಂಡು ನೋಡಿದ್ರೆ ಭಾಳ ನಿಮಗೆ ನಿಮ್ಮ ರೀತಿ ಪ್ರಕಾರ ಯಾಕೆ ನಾನು ತಿಳಿಸ್ಲಿಕ್ಕತ್ತಂದ್ರೆ ಮುಂದೆ ನೀವು ರೀತಿ ಗುರ್ತಾಗ್ತಾರೆ ಫಾಸ್ಟ್ಲೆ ಬಾಯಲೇನೆ ಮಾಡ್ತೀರಿ. ಗಣಿತಗಳನ್ನು ಬಾಯಲೇನೆ ಮಾಡ್ತೀರಿ. ನೀವು ರೀತಿ ಗುರ್ತಿರ್ಬೇಕು. ರೀತಿ ಮೊದಲು ಕಲ್ತೀರಿ ಅಂದ್ರೆ ಸೂತ್ರ ನೀವೇ ಬರೀತೀರಿ ಮತ್ತು ನೀವೇ ಏನು ಮಾಡ್ತೀರಿ? ಫಾಸ್ಟಾಗಿ ಮಾಡ್ತೀರಿ. ರೀತಿ ಗುರ್ತಿದ್ದಿದ್ದಿಲ್ಲ ಅಂದ್ರೆ ಬರೀ ಸೂತ್ರದ ಆಧಾರದ ಮೇಲೆ ಮಾಡಿದ ಗಣಿತಗಳು ಮರೆತು ಹೋಗ್ತಾವ. ಇವು ಮರೆಯುವುದಿಲ್ಲ. ತಿಳ್ಕೊಳ್ಳಿ. ಚೆನ್ನಾಗಿ ಸೇರ್ದ ಬರ್ಕೊಳ್ಳಿ.